ನಮಸ್ಕಾರ, ನಾನು ಚಂದ್ರಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. नमस्कार, हाँ संध्या प्रभु ट्रैवल विद द प्रभुस ಚಾನಲ್ आपका पूरा स्वागत. ನಾವು ಇಲ್ಲಿ ಡಾನ್ ಕ್ಯಾಸ್ಟ್ರಲ್ಲಿ ನಮ್ಮ ಮಗಳ ಮನೆಯಲ್ಲಿದ್ದೇವೆ. ಹಾಗೆ ಬಂದ ಸಮಯದಲ್ಲಿ ಒಂದು ಸ್ವಲ್ಪ ಇಲ್ಲಿದ್ದು ಜಾಗ ಎಲ್ಲ ನೋಡಲಿಕ್ಕಿದೆ. ಆ ಒಂದು ಜಾಗ ಎಲ್ಲ ನಮ್ಮ ಫ್ರೆಂಡ್ಸ್ಗೆ ತೋರಿಸುವ ಅಂತ ಹೇಳೋದೊಂದು ನನ್ನ ಸಣ್ಣ ಪ್ರಯತ್ನ. ನಾವಿವಾಗ ಡಾನ್ ಕ್ಯಾಸ್ಟರ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೇವೆ. ಇಲ್ಲಿಂದ ನಾವು ಯಾರ್ಕ್ ಸಿಟಿಗೆ ಹೊರಟಿದ್ದೇವೆ. ಇಲ್ಲಿಂದ ಸುಮಾರು ಒಂದು 30 ನಿಮಿಷದ ದಾರಿ ಇದೆ ಅಂತ ಹೇಳಿದ್ದು ನನ್ನ ಮಗಳು. ಆದರೆ ಬಸ್ಸಲ್ಲಿ ಹೋದರೆ ಸುಮಾರು 1.5 ಗಂಟೆ ಬೇಕಂತೆ. ಮೊದಲೇ ಅವಳು ನಮ್ಮದು ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಇಟ್ಟಿದ್ಲು. ಅದರಿಂದ ಏನು ನಮಗೆ ಕಷ್ಟ ಆಗ್ತಾ ಇಲ್ಲ. ಇವಾಗ ಡೈರೆಕ್ಟ್ ಒಳಗೆ ಹೋಗೋದು, ಟ್ರೈನ್ ಹತ್ತೋದೆ. ನೋಡಿ, ಇದು ಡಾನ್ ಕ್ಯಾಸ್ಟರ್ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನಲ್ಲಿ ಒಂದು ಸ್ಪೆಷಲ್ ನೋಡಿದೆ ನಾನು. ಏನಂದರೆ ಇಲ್ಲಿ ನಾಯಿಯನ್ನು ಕೂಡ ಟ್ರೈನಲ್ಲಿ ತಗೊಂಡು ಹೋಗ್ಲಿಕ್ಕೆ ಬಿಡ್ತಾರೆ. ಇಲ್ಲಿಯ ರೈಲ್ವೆ ರೂಲ್ ಪ್ರಕಾರ ಟ್ರೈನಲ್ಲಿ ನಾಯಿಯನ್ನು ತೆಗೆದುಕೊಂಡು ಹೋಗ್ಬೋದಂತೆ. ಅದಲ್ಲದೆ ಈ ದೇಶದಲ್ಲಿ ಸಾಕು ಪ್ರಾಣಿಗಳಿಗೆ ತುಂಬ ಮಹತ್ವ ಕೊಡ್ತಾರೆ. ಪ್ರತಿಯೊಂದು ಕಡೆಯಲ್ಲೂ ಬರೆದಿರ್ತಾರೆ ಸಾಕು ಪ್ರಾಣಿಯನ್ನು ರಕ್ಷಿಸಿ ಅಂತ ಹೇಳ್ಬಿಟ್ಟು. ಈ ಪ್ರವಾಸಕ್ಕೆ ನಮಗೆ ಡಾನ್ ಕ್ಯಾಸ್ಟರಿಂದ ಯಾರ್ಕ್ ಸಿಟಿಗೆ ಒಬ್ಬರಿಗೆ 10 ಪೌಂಡ್ ಚಾರ್ಜ್ ಆಗಿದೆ. ಅಂದರೆ ಸುಮಾರು 1120 ರೂಪಾಯಿ ನಮ್ಮ ಇಂಡಿಯನ್ ರುಪೀಸ್ ಪ್ರಕಾರ. ಇವಾಗ ರೈಲ್ವೆ ಆಫೀಸರ್ಸ್ ನೋಡಿ ಟಿಕೆಟ್ ಚೆಕ್ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ 100 ಪೌಂಡ್ ಚಾರ್ಜ್ ಮಾಡ್ತಾರಂತೆ. ಅಂದರೆ ಸುಮಾರು 12,000 ರೂಪಾಯಿವರೆಗೆ ದಂಡ ಹಾಕ್ತಾರಂತೆ. ಇದು ನೋಡಿ ರೈಲಿದ್ದು ಸ್ಪೀಡ್. ಈ ರೈಲಿದ್ದು ಸ್ಪೀಡ್ ಮ್ಯಾಕ್ಸಿಮಮ್ 199 ಕಿಲೋಮೀಟರ್ ಪರ್ ಅವರ್ ಇದೆ. ಅಂದರೆ 1 ಗಂಟೆಗೆ 199 ಕಿಲೋಮೀಟರ್ ದೂರ ಹೋಗ್ಬೋದು ಈ ಟ್ರೈನಲ್ಲಿ. ಆದರೆ ನಮಗೆ ಇಲ್ಲಿಗೆ ಅರ್ಧ ಗಂಟೆ ಮಾತ್ರ ಇರೋದು ಟ್ರಾವೆಲ್ ಮಾಡಲಿಕ್ಕೆ. ಅದರಿಂದ ನಮ್ಮದು ಡಿಸ್ಟೆನ್ಸ್ ನನ್ನ ಪ್ರಕಾರ ಒಂದು 100 ಕಿಲೋಮೀಟರ್ ಇರ್ಬೋದು. ಇವಾಗ ನಾವು ಯಾರ್ಕ್ ಸಿಟಿಗೆ ಬಂದು ಇಳಿದಿದ್ದೇವೆ. ಭಾಳ ಚೆನ್ನಾಗಿದೆ ಮಾತ್ರ ರೈಲ್ವೆ ಸ್ಟೇಷನ್. ತುಂಬ ಕ್ಲೀನ್ ಇದೆ ರೈಲ್ವೆ ಸ್ಟೇಷನ್, ಮತ್ತು ತುಂಬ ದೊಡ್ಡದಿದೆ ಇದು ಈ ಯಾರ್ಕ್ ಸಿಟಿ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಇಲ್ಲಿಯ ರೆಕಾರ್ಡ್ಸ್ ಪ್ರಕಾರ 1877ರಲ್ಲಿ ಪ್ರಾರಂಭವಾಗಿರೋದು. ಆ ಸಮಯದಲ್ಲಿ ಬ್ರಿಟನ್ನಿನಲ್ಲೇ ಅತೀ ದೊಡ್ಡ ರೈಲ್ವೆ ಸ್ಟೇಷನ್ ಅಂತೆ ಇದು. ಈ ರೈಲು ಇಂಗ್ಲೆಂಡ್ನ ಉತ್ತರ ಮತ್ತು ದಕ್ಷಿಣ ನಡುವಿನ ಪ್ರಯಾಣಕ್ಕಾಗಿ ತುಂಬ ಪ್ರಾಮುಖ್ಯತೆ ಹೊಂದಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಈ ರೈಲು ನಿಲ್ದಾಣ ಸೈನಿಕರ ಚಲನವಲನಗಳನ್ನು ನಿರ್ವಹಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿಕೊಂಡಿತ್ತಂತೆ. ಈಗ ನೆಕ್ಸ್ಟ್ ನಾವು ಯಾರ್ಕ್ ಮ್ಯೂಸಿಯಂ ಗಾರ್ಡನ್ ನೋಡಲಿಕ್ಕೆ ಬಂದಿದ್ದೇವೆ. ಇದು 1830ರಲ್ಲಿ ಪ್ರಾರಂಭವಾಯ್ತಂತೆ. ಇದು ಒಂದು ಐತಿಹಾಸಿಕ ಉದ್ಯಾನವನ. ಯಾಕೆಂದರೆ ಇಲ್ಲಿ ಕೆಲವೆಲ್ಲ ಅವಶೇಷಗಳು ಮತ್ತು ವಸ್ತು ಸಂಗ್ರಹಾಲಯ ಎಲ್ಲ ಇದೆ. ಅದಕ್ಕೆ ಇದು ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿ ನಾವು ನೋಡ್ತಾ ಇರೋ ಈ ಗೋಡೆ ಸೇಂಟ್ ಮೇರೀಸ್ ಚರ್ಚ್ದು ಒಂದು ಪ್ರಮುಖ ಬೆನಡಿಕ್ಟಿಯನ್ ಮಠವಾಗಿತ್ತಂತೆ. ಮಠ ಅಂತ ಹೇಳಿದರೆ ಚರ್ಚ್ ಆಗಿತ್ತು ಅಂತ ಹೇಳಿಬಿಟ್ಟು ಇದನ್ನು 1088ರಲ್ಲಿ ಸ್ಥಾಪಿಸಲಾಯಿತಂತೆ. ಒಂದು ಕಾಲದಲ್ಲಿ ಈ ಚರ್ಚ್ ಇಂಗ್ಲೆಂಡಿನ ಅತ್ಯಂತ ಶ್ರೀಮಂತ ಚರ್ಚ್ ಆಗಿತ್ತಂತೆ. ಆದರೆ ಇವಾಗ ಇದರ ಅವಶೇಷ ಮಾತ್ರ ಉಳಿದಿದೆ. ಬೇರೆ ಏನು ನೋಡಲಿಕ್ಕೆ ಸಿಗ್ತಾ ಇಲ್ಲ. ಒಂದು ದೊಡ್ಡ ಗೋಡೆ ಮಾತ್ರ ಇದೆ. ಈ ಗೋಡೆಯನ್ನು ಇಲ್ಲಿನ ಗವರ್ಮೆಂಟ್ ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇದರ ಮೇಲೆ ಹತ್ತಬಾರ್ದು ಮತ್ತು ಇದನ್ನು ಮುಟ್ಟಬಾರ್ದು, ಈ ಥರ ಎಲ್ಲ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಈಗ ತುಂಬ ಇದನ್ನು ಜಾಗ್ರತೆಯಿಂದ ನೋಡಿಕೊಳ್ತಾ ಇದ್ದಾರೆ.
ಇಲ್ಲಿ ಪಕ್ಕದಲ್ಲಿ ಇವಾಗ ಈ ಒಂದು ನದಿ ಇದೆ, ಇಲ್ಲಿ ಇದಕ್ಕೆ ಹೌಸ್ ನದಿ ಅಂತ ಕರೀತಾರೆ. ಈ ನದಿ ಹತ್ರ ಬಂದಿದ್ದೇವೆ ನಾವು. ಈ ನದಿ ಯಾರ್ಕ್ನ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿದೆ ಅಂತೆ. ಇಲ್ಲಿನ ವ್ಯಾಪಾರ ಮತ್ತು ಕೈಗಾರಿಕೆಗೆ ಈ ನದಿ ಪ್ರಮುಖ ಸಾರಿಗೆ ಮಾರ್ಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ನದಿ ಸುಮಾರು 84 ಕಿಲೋಮೀಟರ್ ದೂರ ಆವರಿಸಿಕೊಂಡಿದೆ. ಇವಾಗ ಈ ನದಿಯನ್ನು ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮಾಡಿದ್ದಾರೆ. ಇಲ್ಲಿ ಬೋಟಿಂಗ್ ಎಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಚಾರ್ಜ್ ಮಾತ್ರ ತುಂಬ ಜಾಸ್ತಿ ಇದೆ. 16 ಪೌಂಡ್ ಏನಿದೆ ಒಬ್ಬರಿಗೆ. ಮಾಡೋದಿದ್ರೆ ಮಾಡ್ಬೋದು, ನಾವೇನು ಮಾಡಲಿಲ್ಲ. ಯಾಕೆಂತೇಳಿದ್ರೆ ನೀರಲ್ಲಿ ಹೋಗೋದು ಅಂತ ಹೇಳಿದ್ರೆ ಸ್ವಲ್ಪ ಹೆದರಿಕೆನೆ ನಮಗೆ. ಒಂದ್ಸಾರಿ ನಾವೆಲ್ಲ ಫ್ಯಾಮಿಲಿ ತಲಕಾಡಿಗೆ ಹೋದಾಗ ನಮಗೆ ತುಂಬ ತೊಂದರೆ ಆಗಿದೆ. ಆನಂತರ ನೀರಲ್ಲಿ ಇಳಿಯುವುದಂದರೆ ತುಂಬ ಹೆದರಿಕೆ. ಇವಾಗ ನಾವು ಸೇಂಟ್ ವಿಲ್ಫ್ರೆಡ್ ಕೆಥೋಲಿಕ್ ಚರ್ಚ್ ಹತ್ರ ಬಂದಿದ್ದೇವೆ. ಇದು 1802ರಲ್ಲಿ ಒಂದು ಸಣ್ಣ ಪ್ರಾರ್ಥನಾ ಮಂದಿರವಾಗಿ ಪ್ರಾರಂಭಗೊಂಡು ಇವತ್ತು ತುಂಬ ಸುಂದರ ಚರ್ಚ್ ಆಗಿ ವಿಸ್ತರಿತವಾಗಿದೆ. ಅಂದರೆ 1864ರಲ್ಲಿ ಇದರದ್ದು ಕಾಮಗಾರಿ ಎಲ್ಲ ಪೂರ್ತಿ ಆಯ್ತಂತೆ. ಬಹಳ ಹಳೇದೆಲ್ಲ, ಒಂಥರ ಸ್ಮಾರಕ ಥರ, ಆದರೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಮಾತ್ರ. ನೋಡುವಾಗ ಇವಾಗ ಇತ್ತೀಚೆಗೆ ಮಾಡಿದಂಗೆ ಕಾಣ್ತದೆ. ಅಂದರೆ ಅದಕ್ಕೆಲ್ಲ ಕರೆಕ್ಟಾಗಿ ಪೇಂಟಿಂಗ್ ಮತ್ತು ಏನಾದರೂ ಡ್ಯಾಮೇಜ್ ಆದರೆ ಸಿಮೆಂಟಿಂಗ್ ಎಲ್ಲ ಮಾಡಿದ್ದಾರೆ. ಅದರಿಂದಾಗಿ ಅದು ಹೊಸ ಥರನೇ ಕಾಣ್ತಾ ಇದೆ. ನೋಡಿ, ಇದೊಂದು ದೊಡ್ಡ ಚರ್ಚ್ ನೋಡಿ. ಈ ಚರ್ಚ್ ಯಾರ್ಕ್ನ ಸೈಂಟ್ ಪೀಟರ್ ಕೆಥೆಡ್ರಲ್ ಮತ್ತು ಪೊಲಿಟಿಕಲ್ ಚರ್ಚ್ ಎಂದು ಕರೆಯಲ್ಪಡುವ ಯಾರ್ಕ್ ಮಿನಿಸ್ಟರ್ ಗಾಥಿಕ್ ಶೈಲಿಯ ಕೆಥೆಡ್ರಲ್ಗೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಅಂತೆ. ಇಲ್ಲಿ ನನ್ನ ಮಗಳು 2 ಐಸ್ ಕ್ರೀಮ್ ತಗೊಂಡ್ಳು. ಇಲ್ಲಿ ಒಂದು ಐಸ್ ಕ್ರೀಮ್ ಇದು ಬೂತ್ ಇದೆ. ಇದು ಚರ್ಚ್ ಪಕ್ಕದಲ್ಲೇ ಇದೆ. ಐಸ್ ಕ್ರೀಮ್ ಮಾತ್ರ ತುಂಬ ದೊಡ್ಡದಿದ್ದಂಗೆ ಕಾಣ್ತದೆ. ಈಗ ಟೇಸ್ಟ್ ಮಾಡಿ ನೋಡಬೇಕು. ಆದರೆ ಒಂದು ಐಸ್ ಕ್ರೀಮಿಗೆ 4 ಪೌಂಡ್, ಅಂದರೆ ಸುಮಾರು 480 ರೂಪಾಯಿ ಆಯಿತು ಒಂದು ಐಸ್ ಕ್ರೀಮಿಗೆ. ಇದೊಂದು ವಾಕಿಂಗ್ ಸ್ಟ್ರೀಟ್, ಅಂದರೆ ತುಂಬ ಹಳೆಯ ಸ್ಟ್ರೀಟ್. ಅಗಲ ಎಲ್ಲ ಭಾಳ ಕಡಿಮೆ ಇದೆ. ಆ ಕಡೆ ಈ ಕಡೆ ತುಂಬ ಅಂಗಡಿ, ಮತ್ತು ಇಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ. ಅಂದರೆ ಎಲ್ಲ ಫಾರಿನರ್ಸೇ ಇದ್ದಾರೆ, ಇಲ್ಲಿಯವರೇ ಇದ್ದಾರೆ. ಬಟ್ ಈ ಜಾಗಕ್ಕೆ ಹ್ಯಾರಿ ಪಾಟರ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಅಂದರೆ ಹ್ಯಾರಿ ಪಾಟರ್ ಫಿಲ್ಮಲ್ಲಿ ಈ ಜಾಗವನ್ನು ತೋರಿಸಿದ್ದಾರಂತೆ. ಅದರಿಂದ ಇದಕ್ಕೆ ಹ್ಯಾರಿ ಪಾಟರ್ ಸ್ಟ್ರೀಟ್ ಅಂತಲೂ ಕರೀತಾರೆ ಇಲ್ಲಿಯ ಜನ. ಇಲ್ಲಿ ಒಂದು ನಮ್ಮ ಮಗಳ ಮನೆಗೆ ನಾವು ಬಂದದ್ರಿಂದ ಈ ಹ್ಯಾರಿ ಪಾಟರ್ ಸ್ಟ್ರೀಟಲ್ಲಿ ಕೂಡ ಒಂದು ರೌಂಡ್ ನಡ್ಕೊಂಡು ಹೋಗಲಿಕ್ಕೆ ಚಾನ್ಸು ಸಿಕ್ತು ನಮಗೆ. ಇದೆಲ್ಲ ಒಂಥರ ಮೆಮೊರಿ. ಈ ಸ್ಟ್ರೀಟ್ ಇದ್ದು ಇನ್ನೊಂದು ಸೈಡಲ್ಲಿ ಮಾರ್ಕೆಟ್ ಅಂತ ಹಾಕಿದ್ದಾರೆ. ಇಲ್ಲಿ ಒಳಗೆ ಹೋದರೆ ಎಲ್ಲ ತುಂಬ ಥರದ್ದು ತಿಂಡಿ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ.
ಎಲ್ಲ ಕೂತ್ಕೊಂಡು ಅಲ್ಲೆಲ್ಲಿ ತಿಂತಾ ಇದ್ದಾರೆ. ಮತ್ತು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಸೊವಿನಿಯರ್ ಎಲ್ಲ ಪರ್ಚೇಸ್ ಮಾಡಬಹುದು. ಎಲ್ಲ ಸೈಡಲ್ಲಿ ತುಂಬ ಎಲ್ಲ ಅಂಗಡಿಗಳಿದ್ದಾವೆ ಇಲ್ಲಿ. ಈ ಜಾಗಕ್ಕೆ ಶಾಂಬಲ್ಸ್ ಮಾರ್ಕೆಟ್ ಅಂತೇಳಿ ಕರೀತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಡಾನ್ ಕ್ಯಾಸ್ಟ್ರಿಂದ.